ಅಧ್ಯಕ್ಷರಿದ್ದಾರೆ, ಇಷ್ಟು ಜನ ಈ ಪತ್ರಿಕಾಗೋಷ್ಠಿಯಲ್ಲಿದ್ದೀವಿ. ನನಗೆ ಒಂದು ಭಾಳಷ್ಟು ಮಾತಾಡಿದ್ದಾರೆ ವಿಜಯೇಂದ್ರರವರು. ಒಂದು ಮಾತನ್ನು ನಾನು ಹೇಳಬೇಕಾಗತ್ತೆ. ಈ ವಿದೂಷಕನ ಪಾತ್ರ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ವಿದೂಷಕ ಆಗಬೇಕು ಅಂತೇಳಿ ಅವರವರಲ್ಲೇ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಮೊದಲನೇ ಆಸ್ಪಿರೆಂಟು ಸನ್ಮಾನ್ಯ ವಿಜಯೇಂದ್ರರವರು, ಎರಡನೇ ಆಸ್ಪಿರೆಂಟು ಸನ್ಮಾನ್ಯ ಆರ್ ಅಶೋಕ್ರವರು, ಮೂರನೇ ಆಸ್ಪಿರೆಂಟು ಸನ್ಮಾನ್ಯ ಛಲವಾದಿ ನಾರಾಯಣಸ್ವಾಮಿರವರು. ಅವರ ಪಕ್ಷದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದಲ್ಲೇ ಇರ್ತಕ್ಕಂಥ ವಿಜಯೇಂದ್ರರವರು, ಸನ್ಮಾನ್ಯ ಆರ್ ಅಶೋಕ್ರವರು, ಸನ್ಮಾನ್ಯ ಛಲವಾದಿ ನಾರಾಯಣಸ್ವಾಮಿರವರು ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋಂಥದ್ದು, ಕಾಂಗ್ರೆಸ್ ಮುಖ್ಯಮಂತ್ರಿಗೆ ಟಾರ್ಗೆಟ್ ಕೊಡೋವಂಥದ್ದು, ಅಂದರೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳೋಂಥದ್ದು ಇದಾಗಲೇ ಕಳೆದ 6 ತಿಂಗಳಿಂದ ಮಾಡ್ಕೊಂಬಂದಿದ್ದಾರೆ. ನಾನು ವಿಜಯೇಂದ್ರರವರಿಗೆ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ. ನೀವು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ವಿದೂಷಕ ಮಾಡೋ ಬದಲು, ವಿದೂಷಕನ ಪಾತ್ರವನ್ನು ನಿರ್ವಹಣೆ ಮಾಡೋ ಬದಲು ನೇರವಾಗಿ ಯಾವುದಾದ್ರು ನಾಟಕದ ಕಂಪ್ನಿಗೆ ಸೇರ್ಕೊಂಡು ವಿದೂಷಕನ ಪಾತ್ರ ಮಾಡಿದ್ರೆ ನಿಮಗೆಲ್ಲೋ ಒಂದು ಕಡೆ ಇನ್ನಷ್ಟು ಜನ ಮನ್ನಣೆ ಸಿಗ್ಬೋದು ಅನ್ನೋ ಮಾತನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಪತ್ರಿಕಾಗೋಷ್ಠಿಯನ್ನು ಮಾತಾಡಿ ನಮ್ಮ ಬಜೆಟ್ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿದ್ದಾರೆ, ಕಾಂಗ್ರೆಸ್ಸಲ್ಲಿ ವೈಫಲ್ಯ ಇದೆ ಅಂತ ಮಾತಾಡಿದ್ದಾರೆ. ಏನು ನನ್ನ ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ ಮತ್ತು ದಲಿತರ ಒಂದು ರೆಪ್ರೆಸೆಂಟೇಷನನ್ನು ಮೀಟ್ ಮಾಡಿ ಸಿದ್ದರಾಮಯ್ಯನವರು 2 ಕೋಟಿಗೆ ದಲಿತರು ಕೊಡುವಂಥ ಟೆಂಡರ್ದ ಒಂದು ಲಿಮಿಟನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕ, ನೀವು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಮಾತಾಡೋಂಥದ್ದು ಸ್ವಾಭಾವಿಕ. ಇವತ್ತೇನೋ ಡೆಡ್ಲೈನ್ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರಿಗೆ, ರಾಜೀನಾಮೆ ಯಾವತ್ತು ಕೊಡ್ತಾರೆ ಅಂತೇಳಿ. ಇಲ್ಲಿವರೆಗೂ ಡೆಡ್ಲೈನ್ ಕೊಟ್ಕೊಂಬಂದರು. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾವ ಕಾರ್ಯಕ್ರಮ ಕೊಡಬೇಕು ಅಂತೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಸನ್ಮಾನ್ಯ ವಿಜಯೇಂದ್ರರವರಾಗಲಿ, ಆರ್ ಅಶೋಕ್ರವರಾಗಲಿ, ಛಲವಾದಿ ನಾರಾಯಣಸ್ವಾಮಿರವರಾಗಲಿ ನಿಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಮೇಲೆ, ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಮೇಲೆ ನೀವು ಟೀಕೆ ಮಾಡೋದು ಬೇಡ. ನಾನು ಅತ್ಯಂತ ನಮ್ರತೆಯಿಂದ ನಾನು ವಿಜಯೇಂದ್ರರವರಿಗೆ ವಿನಂತಿಯನ್ನು ಮಾಡ್ತೇನೆ. ಯಾಕೆಂದರೆ ನೀವು ಯಡಿಯೂರಪ್ಪನವರ ಸುಪುತ್ರರಿದ್ದೀರಾ, ನಿಮ್ಮ ತಂದೆಯವರ ನೆರಳಿನಲ್ಲಿ ಅವರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಾ. ದಯಮಾಡಿ ರಾಜಕಾರಣ ಮಾಡಿ, ಆದರೆ ವಿದೂಷಕನ ಪಾತ್ರವನ್ನು ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಏನು ಮಾಡಬೇಕು, ಜನರಿಗೆ ಹೆಂಗೆ ತಲುಪಿಸ್ಬೇಕು ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನೀವು ಪಾಪ ನಿಮ್ಮ ಸ್ಥಾನ ಉಳಿಸ್ಕೊಳ್ಳೋಕ್ಕೆ ಮೊನ್ನೆ 9 ಪುಟದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಯಾರೋ ನಿಮ್ಮ ಸಹಪಾಠಿಗಳಾದಂಥ ಯತ್ನಾಳ್ರವರು. ಯಾಕೆಂದರೆ ಈವನ್ ಟುಡೇ ಈಸ್ ಎ BJP ಲೀಡರ್, BJPಯಿಂದ ಅವ್ರನ್ನೇನು ಹೊರಗಡೆ ಹಾಕಿಲ್ಲ. ಹಾಗಾಗಿ 9 ಪುಟದಲ್ಲಿ ನಿಮ್ಮ ಮೇಲೆ ಏನೇನೋ ಯತ್ನಾಳ್ರವರು ಆರೋಪ ಮಾಡಿದ್ದಾರೆ, ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ಸಾರ್ವಜನಿಕರಿಗೆ, ವಿಶೇಷವಾಗಿ ಕರ್ನಾಟಕದ ಜನರಿಗೆ ಯತ್ನಾಳ್ರವರು ಮಾಡಿರ್ತಕ್ಕಂಥ ಆರೋಪಗಳ ಬಗ್ಗೆ ತಿಳ್ಕೊಳ್ಳೋಂಥ ಆಸಕ್ತಿ ಇದೆ. ಆ ಕೆಲಸವನ್ನು ಮಾಡಿ, ಅದು ಬಿಟ್ಟು ವಿದೂಷಕನ ಪಾತ್ರಕ್ಕೆ ಮುಂದಾಗಬೇಡಿ ಅಂತ ಅಂದ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ವಿಜಯೇಂದ್ರರವರಿಗೆ ವಿನಂತಿಯನ್ನು ಮಾಡ್ತೇನೆ. ಈಗೇನೋ ಅವ್ರು ಪತ್ರಿಕಾಗೋಷ್ಠಿ ಮಾಡಿ ಹಲವಾರು ವಿಷಯಗಳನ್ನ ಎತ್ತಿದ್ದಾರೆ. ಅವೆಲ್ಲವಕ್ಕೂ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ನಾಯಕರಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದ ನಾಯಕರಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ಪಕ್ಷದ AICC ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಶಕ್ತಿ ಇದೆ. ನಿಮ್ಮ ಸಲಹೆಗಳು ಬೇಡ ನಮಗೆ. ನೀವು ದಯಮಾಡಿ ವಿದೂಷಕನ ಪಾತ್ರವನ್ನು ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿಜಯೇಂದ್ರರವರಿಗೆ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇನೆ. ಅದಕ್ಕೆ ಹೇಳಿದ್ದು ವಿದೂಷಕನ ಪಾತ್ರ ಅಂತೇಳಿ. ಈ ಕ್ಷಿಪ್ರ ಕ್ರಾಂತಿ ಯಾವತ್ತಿಂದ ಹೇಳ್ತಾ ಇದ್ದಾರೆ ಅವರು. ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ 15 ದಿನಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸರ್ಕಾರ ಇರಲ್ಲ, ಈ ಸರ್ಕಾರ ಹೋಗುತ್ತೆ, ಈ ಥರದ್ದು. ಹಾಗಾಗಿ ಕ್ಷಿಪ್ರ ಕ್ರಾಂತಿ ಏನಾಗುತ್ತೆ ಜನಕ್ಕೆ ಗೊತ್ತಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ಷಿಪ್ರ ಕ್ರಾಂತಿಯನ್ನು ತಡೆಯುವಂಥ ಪ್ರಯತ್ನವನ್ನು ಸನ್ಮಾನ್ಯ ವಿಜಯೇಂದ್ರರವರು ಮಾಡಲಿ. ಅದು ಬಿಟ್ಟು ವಿದೂಷಕನ ಪಾತ್ರ ಬೇಡ. ಇನ್ನೇನು ಪ್ರಶ್ನೆ ಅಂತ ಕೇಳ್ಬೋದು. KPCC ಅಧ್ಯಕ್ಷರ ಬದಲಾವಣೆ ಸಾಕಷ್ಟು ಲಾಬಿ ನಿಮ್ಮ ಪಕ್ಷದ ಸರ್ಕಾರ ಸಚಿವರೇ ಮಾಡ್ತಿದ್ದಾರೆ ಡೆಲ್ಲಿ ಮಟ್ಟದಲ್ಲಿ. AICC ಅಧ್ಯಕ್ಷರು ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. AICC ಹಂತದಲ್ಲಿ ಅದು ತೀರ್ಮಾನ ಆಗುತ್ತೆ, ನಮ್ಮ ಹಂತದಲ್ಲಿ ಅದು ಯಾವುದು ಚರ್ಚೆ ಆಗೋದಕ್ಕೆ ಅವಕಾಶಗಳಿಲ್ಲ. ಯಾವ ತೀರ್ಮಾನ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರೇ ಮಾತಾಡಿದ್ದಾರೆ, ಅದನ್ನು ಅವರೇ ಉತ್ತರ ಕೊಡ್ತಾರೆ. ಯಾಕೆಂದರೆ ಕರ್ನಾಟಕದವರೇ ಈಗ AICC ಅಧ್ಯಕ್ಷರಾಗಿರೋದ್ರಿಂದ ಇಲ್ಲಿನ ಎಲ್ಲ ಬೆಳವಣಿಗೆಗಳು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವ್ರಿಗೆ ಗೊತ್ತಿದೆ. ಅವರು ಸಮರ್ಥರಿದ್ದಾರೆ, ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಥ್ಯಾಂಕ್ ಯು. ಸರ್ಕಾರದ ಅಂಡರಲ್ಲಿರುವಂಥದ್ದು, ಹಾಗಾಗಿ ಅವರು ಮೇಲಧಿಕಾರಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಕೊಡ್ತಾರೆ. ಸೊ ಹೇಗೆ ಇದನ್ನು ರಿಪೋರ್ಟನ್ನು ಒಪ್ಕೊಳ್ಳೋದು?
ಅಲ್ಲ, ಅವ್ರು ಲೋಕಾಯುಕ್ತಕ್ಕೆ ಅನುಮಾನ ವ್ಯಕ್ತಪಡಿಸಿದ್ರೆ ನನಗೆ ಖಂಡಿತ ಬೇಜಾರಿಲ್ಲ. ಅವ್ರ ಕುಟುಂಬದ ಸದಸ್ಯರ ಬಗ್ಗೆನೂ ಅನುಮಾನ ವ್ಯಕ್ತಪಡಿಸ್ತಾರೆ. ಆ ಮನೋರಾಗನ ಸರಿಪಡಿಸ್ಕೊಳ್ಳಿ ಅವರು. ಲೋಕಾಯುಕ್ತ ಇವತ್ತೇನು ತನಿಖೆ ಮಾಡ್ತಾ ಇದೆ ಅದು ಕರ್ನಾಟಕ ಹೈಕೋರ್ಟ್ ನಿರ್ದೇಶನಕ್ಕೆ ಅನುಗುಣವಾಗಿ ಲೋಕಾಯುಕ್ತ ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಜನರ ಹಾದಿ ತಪ್ಪಿಸುವಂಥದ್ದು ಬೇಡ, ಮತ್ತು ಸಿಂಪತ್ತಿಗೆ ಇಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿರವರಿಗೆ ಪಾರದರ್ಶಕವಾಗಿ ತನಿಖೆಗೆ ಸಹಕಾರವನ್ನು ಕೊಡಲಿ. ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನುವ ಯಾರು ಕುಮಾರಸ್ವಾಮಿ ಅವ್ರ ಮನೆಯಲ್ಲಿ ಕ್ಷಿಪ್ರಕ್ರಾಂತಿ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಮೊದಲು ಅವರು. ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಮೇಲೆ ಕ್ಷಿಪ್ರಕ್ರಾಂತಿ ಆಗಿದೆಯಲ್ಲ, ಯಾರಿಗೆ ಜೈಲಲ್ಲಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ ಸಾರ್ವಜನಿಕವಾಗಿ. ಆಮೇಲೆ ಉಳಿದಿದ್ದವ್ರು ಮಾತಾಡಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ. ಥ್ಯಾಂಕ್ ಯು.